ಈ ಪೆರುಮಾಳ್ ತಿರುವಾರಾಧನ ಅನ್ನೋ ವಿಷಯ ಬಂದರೆ ನಾ ಎಕ್ಸಾಜರೇಷನ್ ಮಾಡ್ತಿಲ್ಲ. ಇಡೀ ಇಂಡಿಯಾ ಒಳಗನೆ ಪರಕಾಲಮಠ ಸ್ವಾಮಿಗಳು ಅವರು ಮಾಡೋ ಆರಾಧನೆ ಯಾರು ನೋಡಲ್ವೋ, ಯಾರು ಕಣ್ಣಲ್ಲಿ ಅನುಭವಿಸಲ್ವೋ ಅವ್ರ ಕಣ್ಣಿದ್ದಿದ್ದೇ ವ್ಯರ್ಥ, ಅವ್ರ ಕಣ್ಣಿದ್ದಿದ್ದೇ ವ್ಯರ್ಥ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಆರಾಧನೆ. ಅವರು ಆರಾಧನೆಗೆ ಒಳಕ್ಕೆ ಬಂದ್ಬಿಟ್ರೆ ಪ್ರಕಾಲ ಸ್ವಾಮಿಗಳು ಇಲ್ಲಿರೋರನ್ನ ಕೇಳಿ ಒಂದು ವರ್ಡು ಮಾತಾಡಲ್ಲ, ಒಂದೇ ಒಂದು ವರ್ಡು ಅವ್ರು ಮಾತಾಡೋದಿಲ್ಲ. ಅಂತ ಮಹಾಪುರುಷ ಆರಾಧನೆ ಪ್ರಾರಂಭ. ಅವ್ರ ಆರಾಧನೆ, ಸ್ವಾಮಿಗಳ ಆರಾಧನೆ ಅಂದರೆ ಇವಾಗ ಮಾಡೋಕ್ಕೂ ಮನೇಲಿ ಮಾಡೋಕ್ಕೂ ಏನೂ ವ್ಯತ್ಯಾಸ ಇರಲಿಲ್ಲ. ಆರಾಧನೆಯಲ್ಲಿ 6 ಆಸನಗಳಿದೆ ಅಲ್ವಾ, ಮಂತ್ರಾಸನ ಆಯ್ತಾ, ಸ್ನಾನಾಸನ ಇತ್ಯಾದಿ 6 ಆಸನಗಳಿಲ್ಲ. ಒಂದೊಂದು ಆಸನದಲ್ಲೂ ಅರ್ಘ್ಯಪಾದ್ಯ ಆಸನಗಳು, ಒಂದೊಂದು ಆಸನದಲ್ಲೂ ಗಂಧ ಪುಷ್ಪ ಧೂಪ ದೀಪ ಎಲ್ಲ, ಒಂದೊಂದು ಆಸನದಲ್ಲೂ ಪೆರುಮಾಳಗಂಶೆ. ಆ ಥರ ಮಾಡ್ತಿರೋ ಒಂದು ಮಹಾಮಹಿಮಾನ್ವಿತರು ಯಾರು ನಮ್ಮ ಪರಕಾಲಮಠ ಸ್ವಾಮಿಗಳು.